ಠಾಣೆಗಳಲ್ಲೂ ಕೂಡ ಸಿಸಿಟಿವಿ ಆಫ್ ಆಗಬಾರ್ದು ಮತ್ತೆ ಸಿಸಿಟಿವಿ ಅಳವಡಿಸಬೇಕು ಅನ್ನೋದು ನೋಡಿ. ಅದೇ ಬಹಳಷ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ, ಬಹುತೇಕ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಸಿಟಿವಿ ಅಳವಡಿಸ್ಕೊಂಡಿದ್ದಾರೆ. ಕೆಲವು ಕಡೆ UPS ಫಾಲ್ಟ್ ಇರ್ಬೋದು, ಮತ್ತೆ ಕ್ಯಾಮ್ರಾಗಳು ಹಳೇದಾಗಿರ್ಬೋದು, ನಿಷ್ಕ್ರಿಯವಾಗಿದೆ. ಅದನ್ನು ಕೂಡ ಎಂಟೈರ್ ಪೊಲೀಸ್ ಸ್ಟೇಷನ್ಸ್ನ ಒಂದು CCTV ಕ್ಯಾಮ್ರಾದು ಆಡಿಟನ್ನು ನಾವು ಮಾಡಿಸ್ತಾ ಇದ್ದೀವಿ, ನಮ್ಗೆ ಎಷ್ಟು ಬೇಕಾಗ್ಬೋದು ಅಂತ. ಆಮೇಲೆ ಬದಲಾದಂಥ ತಂತ್ರಾಂಶ ಇದೆ, ತಂತ್ರಜ್ಞಾನ ಇದೆ, ಅದ್ರ ಪ್ರಕಾರ ನಾವು ಅಳವಡಿಸ್ಕೋಬೇಕು ಅಂತಲೂ ಇದೆ. ಟ್ರಾಫಿಕ್ಕಿಗೂ ಮಾಡ್ತಾ ಇದ್ದೀವಿ, ಪ್ಲಸ್ ಪೊಲೀಸ್ ಸ್ಟೇಷನಿಗೂ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಒಂದು 2-3 ತಿಂಗಳು ಆಗುತ್ತೆ ಅದು. ಸೊ ಬೇಸಿಕ್ಲಿ ಕೆಲವು ನೀವು ಹೇಳ್ದಂಗೆ ನಮ್ಮವರು ಮಿಸ್ಚೀಫ್ ಮಾಡ್ತಾರೆ. ಯಾವಾಗ ಕೆಲವು ಜನ ಬಂದಾಗ ಆಫ್ ಮಾಡೋದಾಗ್ಲಿ, ಇದು ಮಾಡೋದಾಗ್ಲಿ, ಆ ಮಿಸ್ಚೀಫು ಇದೆ. ಸೊ ಅವೆಲ್ಲಾನು ಆಗ್ಲಾರ್ದಂಗೆ ನೋಡ್ಕೋಬೇಕು ಅಂತ ಕೋರ್ಟ್ ಅವರು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದನ್ನ ನಾವು ಪಾಲನೆ ಮಾಡ್ತೀವಿ. ಮೂವಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆದಷ್ಟು ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಅದನ್ನ ಯಾವ ರೀತಿ ಕಡಿವಾಣ ಹಾಕಬಹುದು? ನೋಡಿ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ. ನೀವು ಹೇಳ್ದಂಗೆ ಮುಂಚೆ ಕ್ರೈಮು CBDಗೆ, ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಿಗೆ ಭಾಳ ಲಿಮಿಟೆಡ್ ಇರ್ತಾ ಇತ್ತು. ಆದರೆ ಈಗ ORR ಇಂದ STT ಇಂದನೂ ಕೂಡ ನಾವು ಹೊರ ವಲಯದಿಂದ ಒಳಗಡೆ ಬರ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ. ರೋಡ್ ರೇಜ್ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಮೈಗ್ರೆಂಟ್ ಪಾಪ್ಯುಲೇಷನ್ ಇಂದ ನೀವು ಹೇಳ್ದಂಗೆ ವಲಸಿಗರು ಇರ್ಬೋದು, ಅವ್ರದ್ದಾದಂಥ ಒಂದು ಕಲ್ಚರ್ಗಳನ್ನು ತರ್ತಾ ಇದ್ದಾರೆ ಇಲ್ಲಿ. ಅವಾಗ ಸಾಕಷ್ಟು ಸಂಘರ್ಷ ಆಗ್ತಾಯಿದೆ. ಮುಂಚೆ ನಮ್ಮಲ್ಲಿ ಇಷ್ಟು ರೋಡ್ ರೇಜ್ ಇರ್ತಾ ಇಲ್ಲ. ಡೆಲ್ಲಿನಲ್ಲಿ ಇರುವಂಥ ರೋಡ್ ರೇಜ್ ಇವತ್ತು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಆಮೇಲೆ ಹೆಚ್ಚಾಗಿ ಯಾರು ಮಾಡ್ತಾ ಇರೋದು? ಹೊರಗಿನವ್ರೆ ಬಂದು ಇಲ್ಲಿ ನಮ್ಮ ಕನ್ನಡಿಗರ ವಿರುದ್ಧ ಮಾತನಾಡೋದು, ಅಥವಾ ಕಲೆ ಬಗ್ಗೆ, ಭಾಷೆ ಬಗ್ಗೆ ಮಾತಾಡೋದು, ಅದೆಲ್ಲ ನಡೆದಿವೆ. ವಿ ಹ್ಯಾವ್ ಟು ಕಂಟ್ರೋಲ್ ದಿಸ್. ಅದಕ್ಕೆ ಅಲ್ವಾ ನಾವು ಕೇಂದ್ರ ಸರ್ಕಾರದವ್ರು ಹೇಳ್ತಾ ಇದೀವಿ, ನಮಗೆ ಹೆಚ್ಚು ಹಣ ಯಾಕೆ ಕೊಡಿ ಅಂತ ಇರೋದಂದ್ರೆ, ವಿ ಆರ್ ದ ಸಿಟಿ ದಟ್ ಈಸ್ ಅಬ್ಸಾರ್ಬಿಂಗ್ ದಿ ಹೈಯೆಸ್ಟ್ ಮೈಗ್ರೆಂಟ್ಸ್. ನಿಮಗೆ ನೇಪಾಳಿಗಳು ಇಲ್ಲಿ ಬರ್ತಾ ಇದ್ದಾರೆ, ನಿಮಗೆ ಇಲ್ಲಿ ಉತ್ತರ ಪ್ರದೇಶದವರು, ಮಧ್ಯಪ್ರದೇಶದವರು, ಬಿಹಾರದವರು, ನಾರ್ತ್ ಈಸ್ಟ್ ಅವರು. ಬೆಂಗಳೂರಿನಲ್ಲಿ ಯಾವ ಹೋಟೆಲಿಗೆ ನೋಡಿದ್ರು ನಾರ್ತ್ ಈಸ್ಟ್ ಅವರೇ ಇದ್ದಾರೆ. ಬರಬೇಡಿ ಅಂತ ಹೇಳ್ತಾ ಇಲ್ಲ. ಬಂದಾಗ ಇಲ್ಲಿನ ನಮ್ಮ ಸಂಸ್ಕೃತಿ ಏನಿದೆ, ಭಾಷೆ ಏನಿದೆ, ಅದಕ್ಕೆ ಗೌರವ ಕೊಡಿ. ಹೇಗೆ ನಾವು ಅಲ್ಲಿ ಬಂದಾಗ ನಿಮ್ಗೆ ಕೊಡ್ತೀವಲ್ಲ, ಅದೇ ಗೌರವ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ನೀವು ಹೇಳ್ದಂಗೆ ಇವತ್ತು ಡ್ರಗ್ಸ್ ಹಾವಳಿ ಆಗ್ತಾ ಇದೆ. ಎಲ್ಲಿಂದ ಬರ್ತಾ ಇರೋದು ಸರ್? ಇದು ಕನ್ನಡಿಗರು ಮಾಡ್ತಾ ಇರೋದಾ? ಇದ್ರ ಹೆಚ್ಚು ಹಾವಳಿ ನೈಜೀರಿಯಾದಿಂದ ಬರ್ತಾ ಇರೋದು. ನೈಜೀರಿಯಾ ಮತ್ತು ನೇಪಾಳಿಂದ ಆಗ್ತಾ ಇರೋದು. ಇಲ್ಲಿ ನೀವೇ ಅಕ್ರಮ ನಿಮ್ಮ ಬಾಂಗ್ಲಾದೇಶಿಗಳು ಇದ್ದಾರೆ, ಅವ್ರು ಎಲ್ಲಿಂದ ಬರ್ತಾ ಇರೋದು? ನಾವು ಆಹ್ವಾನ ಮಾಡಿದ್ದೀವಿ ಅವರಿಗೆ? ಎಲ್ಲ ಕಡೆಯಿಂದ ಇದು ಬಾರ್ಡರ್ಗಳು ಪೋರಸ್ ಇರೋದ್ರಿಂದ ಇವೆಲ್ಲ ಆಗ್ತಾ ಇರೋದು. ಬಟ್ ಎಸ್, ವಿ ಆರ್ ವಿಜಿಲೆಂಟ್. ಇದು ತಡೆಗಟ್ಟಲಿಕ್ಕೆ ಸಾಕಷ್ಟು ಈಗ ನಿಮ್ಮದು ಬೇಡ ಬ್ರೋ ಕ್ಯಾಂಪೇನು ಡ್ರಗ್ಸ್ಗೋಸ್ಕರ ಇದೆ. ಟ್ರಾಫಿಕಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ AI ಕ್ಯಾಮ್ರಾಗಳನ್ನು ಅಳವಡಿಸ್ಕೊತಾ ಇದ್ದೀವಿ. ಕಮಿಷನರೇಟನ್ನು ವಿಭಜನೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸೊ ದಟ್ ವಿ ಕ್ಯಾನ್ ಡಿಸೆಂಟ್ರಲೈಸ್ ಅವರ್ our operations, decentralize our processes, but at the same time strengthen the hierarchy. ಅದನ್ನು ಕೂಡ ಮಾಡಬೇಕು ಅಂತ ಇದೆ. ಸೊ ಅವೆಲ್ಲನೂ ಮಾಡ್ತಾ ಇದ್ದೀವಿ. ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ವಿ ವಿಲ್ ಗೆಟ್ ಇಟ್ ಡನ್. It is unfortunate that a leader of opposition has to sit for 8 straight hours to get an FIR lodged against unknown persons, right? That's what this thing says. Despite you knowing who fired the pellet guns, you still get an FIR for unknown. It is unfortunate that there is no space for the common man to seek justice in the Delhi police stations. It is extremely unfortunate that students have to bear the brunt of dictatorship and at the cost of their future. आप ही सोचिए, अगर राहुल गांधी जी की जरूरत पड़ रही है एक FIR के लिए, एक FIR के लिए, ऐसे कितने लोगों को के ऊपर टीयर गैस चलाया गया, ऐसे कितने लोगों पर पैलेट गन पे शूट किया गया. वेरी अनफॉर्चुनेट. बीजेपी कह रही है कि तो एनआरकी पॉलिटिक्स है. बीजेपी प्रेशराइज की पॉलिटिक्स कर रहे हैं, एनआरकी है राहुल गांधी की तरफ. बॉडी पे पैलेट गन्स के निशान है कि नहीं? किसने चलाया? अरे जब आदमी खुद आके बोल रहा है कि देखो मेरे ऊपर पैलेट गन के निशान है, मेरे आंख को लगा है, मेरे बॉडी को लगा है, तो केस दर्ज नहीं हो रहा है, तो
ये पॉलिटिक्स है क्या? अगर बीजेपी वालों में जरा से भी शर्म थी, इंडिपेंडेंट इंक्वायरी तभी लगा दिया होते. दे डोंट केयर बिकॉज दे आर द वंस हु आर गिल्टी. अभी अमित शाह जी और मोदी जी इतने बुजदिल है कि पार्लियामेंट में आके जवाब देने के लिए भी उनमें हिम्मत नहीं थी. एफआईआर तो दूर की बात है. JP Nadda says this is a tactic to divert attention from Vande Mataram. Vande Mataram is the tactic to divert from Jantar Mantar protest. Vande Mataram issue is a tactic to divert from RSS misgivings. Vande Mataram is the tactic to divert from unemployment issue, economic issue. What is the rupee versus dollar rate now? 98.